ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ತುಕಾಲಿ ಸಂತು ಅಂತವರು ನೋಡಿ, ಕಾಮಿಡಿ ಕಿಲಾಡಿಗಳು ಅಂತಕ್ಕಂಥ ಒಂದು ರಿಯಾಲಿಟಿ ಶೋ ಮೂಲಕ ಕಾಲಿಟ್ಟಿದ್ದವರು ಸಿನಿಮಾ ಇಂಡಸ್ಟ್ರಿಗೆ. ಇವರು ಕೂಡ ಒಬ್ಬರು. ಬಟ್ ಇವರು ಇಷ್ಟೊಂದು ಕೋಟಿಯನ್ನು ಸಂಪಾದಿಸಿದ್ದೇಗೆ ಕಾಮಿಡಿ ಕಿಲಾಡಿಗಳಲ್ಲಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ಕಟ್ತಾರೆ ಅಂತಂದರೆ ಏನರ್ಥ ನೋಡಿ ಜೀವನ ಅಂತಕ್ಕಂಥದ್ರಲ್ಲಿ ಎಲ್ಲನೂ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕು ನಾವು. ಆ ಥರ ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಬಟ್ ಆದರೂ ಕೂಡ ಇವ್ರನ್ನ ಜೀವನ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಕಷ್ಟ ಇತ್ತು ಹಿಂದೆ, ಬಟ್ ಏನಾಗಿದ್ದರು ಹಿಂದೆ, ಯಾವ ರೀತಿ ಈ ಥರ ಕೋಟಿ ಸಂಪಾದನೆ ಮಾಡಿದ್ರು ಎಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ದಯವಿಟ್ಟು ನಿಮಗೇನಿಸುತ್ತೆ ಕಾಮೆಂಟ್ ಕೂಡ ಮಾಡಿ. ನೋಡಿ, ತುಕಾಲಿ ಸಂತು ಅವರು ಸುಮಾರು ಒಂದು 5 ವರ್ಷಗಳ ಹಿಂದೆ ಕಾಮಿಡಿ ಕಿಲಾಡಿ ಶೋಗಳಿಗೆ ಬರ್ತಾರೆ. ಕಾಮಿಡಿ ಕಿಲಾಡಿ ಶೋ ನೀವೆಲ್ಲರೂ ಕೂಡ ನೋಡಿರ್ತೀರ. ಅದೆಲ್ಲ ಒಂದು 5 ವರ್ಷ ಹಿಂದೆ ಬಂದಿರತಕ್ಕಂಥ ಶೋವು ಅಷ್ಟೇ, ಬೇರೆ ಏನೇನಿಲ್ಲ. ಆಲ್ಮೋಸ್ಟ್ ಒಂದು 5 ಈಗ ನೋಡಿ, ಬಿಗ್ ಬಾಸ್ಗೂ ಕೂಡ ಹೋಗಿದ್ದು ಬಂದಿದ್ದಾರೆ ಅವರು. ಬಿಗ್ ಬಾಸ್ಗೂ ರನ್ನರ್ ಅಪ್ ಅಂತ ಒಂದು ಬಿರುದನ್ನು ತೊಗೊಂಡಿದ್ದಾರೆ. ಬಟ್ ಆದರೂ ಕೂಡ ಕಾಮಿಡಿ ಕಿಲಾಡಿ ಶೋ ಅಲ್ಲಿ ಅವ್ರಿಗೆ ಎಷ್ಟು ಪೇಮೆಂಟ್ ಇರುತ್ತೆ ಅಂತ ನೀವು ಕೇಳ್ಬೋದು. ಅವ್ರಿಗೆಲ್ಲ ಒಂದೊಂದು ದಿನಕ್ಕೆ ಒಂದೊಂದು 5,000, 10,000 ಇಲ್ಲ 2,000 ಮಿನಿಮಮ್, ಇಲ್ಲಾಂದರೂ 2,000 ಮೇಲೆ ಇದ್ದೇ ಇರುತ್ತೆ ಕಾಮಿಡಿ ಕಿಲಾಡಿಗಳ ಶೋಗಲ್ಲಿ ಒಂದೊಂದು ದಿನಕ್ಕೆ. ಬಟ್ ಆದರೂ ಕೂಡ ಅವರು ದಿನ ಶೂಟಿಂಗ್ ಮಾಡಲ್ಲ ಅಷ್ಟೇ, ವಾರದಲ್ಲಿ 2 ದಿನ 3 ದಿನ ಈ ರೀತಿ ಶೂಟಿಂಗ್ ಇರ್ಬೋದು. ಬಟ್ ಅವ್ರದ್ದೇ ಆದಂಥ ಕೆಲವೊಂದು ಸೈಡ್ ಬಿಸ್ನೆಸ್ ಕೂಡ ಇರುತ್ತೆ. ಇದರಿಂದ ಇವ್ರದ ಒಂದು ಜೀವನ ಕೂಡ ಏನೋ ನಡೆಯುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಕಾಮಿಡಿ ಕಿಲಾಡಿಗಳೇ, ಈಗ ಕಾಮಿಡಿ ಕಿಲಾಡಿಗಳು ಅಂತ ನಾವು ಈಗ ತೊಗೊಂಡ್ರೆ ಎಲ್ಲ ರಿಯಾಲಿಟಿ ಶೋಗೆ ಮಜಾ ಭಾರತ ಆಗ್ಬೋದು, ಕೆಲವೊಂದಷ್ಟು ಗಿಲಿ ಅಂತ ಅನ್ಬೋದು. ಈ ರೀತಿ ರಿಯಾಲಿಟಿ ಶೋಗಳಿಗೆ, ಒಂದು ಕಾಮಿಡಿ ಶೋಗೆ ಸೆಲೆಕ್ಟ್ ಆಗಬೇಕು ನಾವು ಅಂತಂದರೆ ಅವ್ರದ್ದೇ ಆದಂಥ ಕೆಲವೊಂದು ಪರ್ಫಾರ್ಮೆನ್ಸ್ನ ತೋರಿಸ್ಬೇಕಾಗುತ್ತೆ. ಈಗ ನೋಡಿ, ಇವರು ಕೂಡ ಅಷ್ಟೇ ಲಾಸ್ಟ್ ಟೈಮ್ ಕೂಡ ಒಂದು ಪರ್ಫಾರ್ಮೆನ್ಸ್ನ ತೋರಿಸಿದ್ರು. ಏನಾದರೂ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ನಡೀತಕ್ಕಂಥ, ಇಲ್ಲ ಒಂದು ಏನು ಕಬಡ್ಡಿ ಮ್ಯಾಚಲ್ಲಿ ನಡೀತಕ್ಕಂಥ ಒಂದು ಪಂದ್ಯದಲ್ಲಿ ಏನಾದ್ರು ಒಂದು ಇವರು ಹೆಡ್ ಆಗಿರ್ತಾರೆ, ಅಲ್ಲಿ ಒಂದು ಏನಾದ್ರು ಅಂಪೇರ್ ಅಂತ ನಾವೇನು ಕರಿತೀವಿ, ಆ ಥರ ಆಗಿರ್ತಾರೆ. ಅದರಿಂದ ಇವ್ರನ್ನ ತುಕಾಲಿ ಸಂತು ಅಂತ ಕೂಡ ಒಂದು ಬಿರುದನ್ನು ಕೊಡ್ತಾರೆ ಆ ಟೈಮಲ್ಲೇ. ಅದೇ ಇವರಿಗೆ ಕೊನೆವರೆಗೂ ಕೂಡ ಹೆಸರಾಗಿ ಉಳ್ಕೊಳ್ಳುತ್ತೆ. ಬಟ್ ಇವ್ರಿಗೂ ಕೂಡ ಅಲ್ಲಿ ಏನೋ ಒಂದು ಲವ್ ಕೂಡ ಆಗಿ ಏನೋ ಒಂದು ಮ್ಯಾರೇಜ್ ಕೂಡ ಆಗ್ತಾರೆ. ಸಿಂಪಲ್ಲಾಗಿ ಮ್ಯಾರೇಜ್ ಆಗ್ತಾರೆ. ನೆಕ್ಸ್ಟ್ ಈಗ ನೋಡಿ, ಕೊನೆಗೆ ಸ್ವಂತ ಮನೆ ಕೂಡ ತೊಗೊಂಡಿದ್ದಾರೆ, ಸ್ವಂತ ಮನೆ ಕೂಡ ಕಟ್ಸಿದ್ದಾರೆ ಅಲ್ಲೇ ಬೆಂಗಳೂರಲ್ಲಿ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಸ್ವಂತ ಮನೆ ಕಟ್ಸೋದು ಅಂತಂದರೆ ನೋಡಿ, ಇವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಸಾಧನೆ ಆಗಿದೆ. ಎಲ್ಲರೂ ಕೂಡ, ನಮ್ಮ ಯುವಕರಿಗಂತೂ ಒಂದು ಮನೆ ಕಟ್ಟಿಸ್ಬೇಕು ಅಂತಂದರೆ ಒಂದು ಮನೆ ಕಟ್ಟಿಸಿ ನೋಡು, ಮದುವೆ ಮಾಡಿ ನೋಡು ಅಂತ ನೀವೆಲ್ಲರೂ ಕೂಡ ಕೇಳಿರ್ಬೋದು ಒಂದು ಗಾದೆ ಮಾತನ್ನು. ಬಟ್ ಆ ಥರ ಎಲ್ಲರೂ ಕೂಡ ಕಟ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಇವತ್ತಿನ ಕಾಲ ಆ ಥರ ಇದೆ. ನೋಡಿ, ಎಲ್ಲೋ ಒಂದು ಕಡೆ ಒಂದು ಸಂಬಳ ತೊಗೊಂಡು ಒಂದು 15-20 ಸಾವಿರ, ಒಂದು 30 ಸಾವಿರ ಸಂಬಳ ತೊಗೊಂಡು ನಮ್ಮ ಖರ್ಚೆಲ್ಲ ಕಳೆದು ನಾವು ಉಳಿಸ್ಕೊಂಡೋಗಿ ಆ ಥರ ಮನೆ ಕಟ್ಟುವಂಥ ವ್ಯಕ್ತಿಗಳು ತುಂಬ ಕಡಿಮೆ. ಯಾಕೆ ಅಂತಂದರೆ ಅವ್ರಿಗೆ ಬರೋ ಸಂಬಳ ಎಲ್ಲ ಅವರ ಜೀವನಕ್ಕೆ ಹೋಗ್ತಾ ಇರುತ್ತೆ. ನೀವೆಲ್ಲ ನೋಡ್ತಾ ಇರ್ತೀರ, ಜೀವನ ಅಂತಂದರೆ ಎಷ್ಟು ಕ್ರೂರಿಯಾಗಿ ಇವತ್ತು ಬದುಕ್ತಾ ಇದ್ದೀವಿ ಅಂತ ಜೀವನದಲ್ಲಿ. ಬಟ್ ಆದರೂ ಕೂಡ ಇವರು ಕೂಡ ತುಂಬ ಕಷ್ಟಪಟ್ಟು ಆಲೇ ಒಂದು 5-7 ವರ್ಷದಿಂದನೇ ಕಷ್ಟಪಟ್ಟು ಮೇಲೆ ಬಂದಂಥವ್ರು. ಇವ್ರ ಬಗ್ಗೆ ನೋಡಿ ತಿಳ್ಕೊಳ್ಳೋದಂತಂದರೆ, ಕಾಮಿಡಿ ಕಿಲಾಡಿಗಳು ಶೋ ಅಲ್ಲೆಲ್ಲ ತುಂಬ ಕಾಮಿಡಿ ನಮ್ಮನ್ನು ನಗಿಸ್ತಾನೇ ಬಂದಂಥವ್ರು ಅಂತಂದರೆ ಇವರು ಕೂಡ ಒಬ್ಬರು. ನೋಡಿ, ನೀವೆಲ್ಲ ಕೂಡ ಕೇಳಿಬೋದು, ಲಾಸ್ಟ್ ಟೈಮ್ ಕೂಡ ರಾಕೇಶ್ ಅವರು ಕೂಡ ಕಾಮಿಡಿ ಕಿಲಾಡಿಗಳಲ್ಲಿ ತೀರ್ಕೊಂಡ್ರು. ಅವರು ಯಾಕೆ ತೀರ್ಕೊಂಡ್ರು, ಏನಾಯಿತು ಅಂತ ಕೂಡ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೆ. ನೋಡಿ, ಕಾಮಿಡಿ ಕಿಲಾಡಿಗಳಲ್ಲಿ ಶೋ ಅಲ್ಲಿ ತುಂಬ ಇನ್ನೂ ರನ್ನರ್ ಅಪ್ ತುಂಬ ಮುಂದೆ ಒಂದೊಂದು ಎಪಿಸೋಡ್ಗೂ ಕೂಡ ಆಯ್ಕೆ ಆಗ್ತಕ್ಕಂಥವ್ರು ಇನ್ನೂ ಇದ್ದಾರೆ. ಬಟ್ ಇಲ್ಲ ಅಂತಲ್ಲ. ನೋಡಿ, ಎಷ್ಟೋ ಜನ ನೀವು ಕೇಳ್ಬೋದು, ಕೆಲವ್ರ ಜೀವನ ಎಲ್ಲ ಈಗ ಯಾಕೆ ಆಗುತ್ತೆ, ಯಾಕೆ ಈ ರೀತಿ ಬಿದ್ದೋಗುತ್ತೆ, ಇವ್ರ ಜೀವನ ಕೂಡ ಯಾಕೆ ಎದ್ದೊಳ್ತು, ಇವ್ರ ಜೀವನ ಕೂಡ ಈಗ ಸಂತೋಷವಾಗಿದೆ. ಈಗ ನೋಡಿ, ಅವ್ರ ಮನೆಗೂ ಕೂಡ ಮನ ಸಂತೋಷ ಅಂತ ಕೂಡ ಹೆಸರಿಡಲಾಗಿದೆ, ನಿಲಯ, ಮನ ಸಂತೋಷ ನಿಲಯ ಅಂತ. ಬಟ್ ಅವ್ರ ಹೆಸರು, ಅವ್ರ ಮಿಸಸ್ ಹೆಸರು ಕೂಡ ಮಾನಸ ಅಂತ ಕರಿಬೋದು. ಬಟ್ ಆದರೂ ಕೂಡ ಅವ್ರ ಮನೆ ಹೆಸ್ರಿಗೆ ಅವರೇ ಸ್ವಂತ ಕಷ್ಟಪಟ್ಟು ದುಡ್ದಿರೋದ್ರಿಂದ ಅವ್ರ ಮಿಸಸ್ ಹೆಸರು ಮತ್ತು ಅವರು ಹೆಸರನ್ನು ಕೂಡ ಸೇರಿಸಿ ಅವ್ರು ಇಟ್ಕೊಂಡಿದ್ದಾರೆ. ಯಾಕೆಂತಂದರೆ ಇದರಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ನಿಮಗೆಲ್ಲ ಅನ್ನಿಸ್ಬೋದು, ಒಬ್ಬ ವ್ಯಕ್ತಿಯ ಜೀವನದ ಒಂದು ಕಥೆ ಏನಾಗಿರುತ್ತೆ, ಅವರೊಂದು ಕಷ್ಟಗಳು ಏನಾಗಿರುತ್ತೆ ಹಿಂದೆ ಎಲ್ಲ ನಾವು ನೋಡ್ತಾ ಇರ್ತೀವಿ. ಹಿಂದೆ ಎಲ್ಲ ನೋಡಿ, ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಕೂಡ ಒಂದು ಏನೋ ಯಾವುದೇ ಆದಂಥ ಒಂದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಒಂದು ಏನಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಎಲ್ಲ ಆಚರಿಸ್ಕೊಂಡಿದ್ರು ಹಿಂದೆ. ಅದೆಲ್ಲ ಒಂದು ಬಾಡಿಗೆ ಮನೇಲಿ ಇದ್ದೀರಾ ಅಂತ ಕೂಡ ಎಷ್ಟೋ ಜನ ಬೆಂಗಳೂರಲ್ಲಿ ಈಗಲೂ ಕೂಡ ಇನ್ನೊಂದು ಈ ಥರ ಬಾಡಿಗೆ ಮನೇಲಿ ಇದ್ದೀರಾ, ಸ್ವಂತ ಮನೇಲಿ ಇಲ್ಲ ಅಂತ ಕೂಡ ಎಷ್ಟೋ ಜನ ಅವ್ರನ್ನ ಕೀಳಾಗಿ ಕಂಡವರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವತ್ತು ಅವರು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ಸ್ವಂತ ಅವ್ರ ದುಡಿಮೆಯಿಂದನೇ ಸ್ವಂತ ಮನೆ ಕಟ್ಟಿದ್ದಾರೆ ಅಂತಂದರೆ ನೀವು ನಂಬ್ತೀರಾ? ನೋಡಿ, ನಂಬಲೇಬೇಕು. ಯಾಕೆ ಅಂತಂದರೆ ಇವತ್ತಿನ ಕಾಲಕ್ಕೆ ನೀವು ನಂಬಲೇಬೇಕು. ನೋಡಿ, ಯಾವತ್ತು ಹಿಂದೆ ಎಲ್ಲ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತಂದರೆ ನಾವೆಲ್ಲೆಲ್ಲೋ ಹೋಗಬೇಕಾಗಿತ್ತು, ಏನೇನೋ ಸಾಲ ಮಾಡ್ಕೊಂಡು ಕಟ್ಟಬೇಕಾಗಿತ್ತು. ಕೆಲವೊಂದಷ್ಟು ಈಗಲೂ ಕೂಡ ಅಷ್ಟೇ ಹೋಮ್ ಲೋನ್ ತೊಗೊಂಡು ಸಾಲ ಮಾಡ್ಕೊಂಡು ಕಟ್ತಾರೆ ಮನೇನ. ಬಟ್ ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಹೋಮ್ ಲೋನ್ ತೊಗೊಂಡು ಸಾಲ ಮಾಡಿ ಮನೆ ಕಟ್ಟಿದ್ರೆ ನಿಮ್ಮ ಜೀವನ ಸರ್ವನಾಶ ಆಗೋದಂತ ಗ್ಯಾರಂಟಿ. ಬಟ್ ನೋಡಿ, ಇವರು ಕೂಡ ಮನೆ ಕಟ್ಟಿರೋದ್ರಿಂದಲೇ ಏನು ಅಂತ ಏನೋ ಕೆಲವರೆಲ್ಲ ಎಷ್ಟೆಲ್ಲ ಕೇಳ್ಬೋದು, ಮನೆ ಕಟ್ಟಿರೋದೆಲ್ಲ ಏನೋ ಒಂದು ದೊಡ್ಡ ಸಾಧನೆನ ಅಂತ. ಬಟ್ ಆದರೂ ಕೂಡ ಬೆಂಗಳೂರಲ್ಲಿ ಒಂದು ಕಾಮಿಡಿ ಕಿಲಾಡಿ
ರಿಯಾಲಿಟಿ ಶೋ ಮೂಲಕ ತುಂಬ ಜನರನ್ನು ಮನರಂಜಿಸುತ್ತಾ ಒಂದು ಏನೋ ನಾವು ಏನಂತ ಕರಿತೀವಿ ನಗನಗಿಸುತ್ತಾ ಬಂದಿರತಕ್ಕಂಥವರಲ್ಲಿ ಇವರು ಕೂಡ ಒಬ್ಬರು. ಬಟ್ ಏನಂತಂದರೆ ಮೂಲತಃ ಸ್ವಂತ ಮನೆಯನ್ನು ಕಟ್ತಾರೆ ಅಂತಂದರೆ ಬೆಂಗಳೂರಲ್ಲಿ ಸ್ವಂತ ಮನೆ ಕಟ್ಟೋದು ಅಷ್ಟು ಈಸಿ ಅಲ್ಲ. 1.5 2 ಕೋಟಿ ಬೇಕಾಗುತ್ತೆ ಒಂದೊಂದು ಏರಿಯಾದಲ್ಲಿ ಮನೆ ತೊಗೋಬೇಕು ಅಂತಂದರೆ. ನೋಡಿ 1.5 2 ಕೋಟಿ ನಾವು ಸಂಪಾದನೆ ಮಾಡಬೇಕು ಅಂತಂದರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ, ಅವರು ದಿನನಿತ್ಯ ಪೇಮೆಂಟ್ ಎಷ್ಟೆಷ್ಟು ಇರುತ್ತೆ ಅಂತ. ದಿನನಿತ್ಯದ ಮತ್ತು ಅವ್ರದ್ದೇ ಆದಂಥ ಒಂದು ಸೈಡ್ ಬಿಸ್ನೆಸ್ ಎಲ್ಲ ನೀವು ಎಷ್ಟು ಏನೇನಿರ್ಬೋದು, ಬಟ್ ಆದರೂ ಕೂಡ ಹೇಗೆಲ್ಲ ಕೋಟ್ಯಾಧಿಪತಿಗಳಾಗ್ತಾರೆ ನೋಡಿ. ನೀವೆಲ್ಲ ಕೂಡ ಗಮನಿಸ್ಬೋದು. ಕೆಲವೊಂದು ಸ್ಟಾರ್ ನಟರು ಕೂಡ ಈಗಲೂ ಕೂಡ ಸ್ವಂತ ಮನೆಗೆ ಇಲ್ಲ ಅವ್ರಿಗೆ. ಬೆಂಗಳೂರಲ್ಲಿ ತನ್ನ ಸ್ವಂತ ಮನೆಗಳು ಕೂಡ ಇಲ್ಲದೆ ಇರತಕ್ಕಂಥ ಸ್ಟಾರ್ ನಟರು ಕೂಡ ಇದ್ದಾರೆ. ಕೆಲವರೆಲ್ಲ ಈಗಲೂ ಕೂಡ ಬಾಡಿಗೆ ಮನೇಲಿ ಕೂಡ ವಾಸ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ತೀರಿ ಎಷ್ಟೋ ಜನ ಆರ್ಟಿಸ್ಟ್ಗಳು ಇವತ್ತು ಬಾಡಿಗೆ ಮನೇಲಿ ಮಾತ್ರ ಅಲ್ಲ, ಅವ್ರು ಈಗಲೂ ಕೂಡ ಕೆಲವೊಂದಷ್ಟು ಬಾಡಿಗೆ ಏನು ಕಟ್ಟೋಕ್ಕಾಗದೇ ಇರೋಷ್ಟು ತೊಂದರೆಗಳಿದೆ, ಇಲ್ಲ ಅಂತಲ್ಲ. ಬಟ್ ಆದರೆ ಕೆಲವೊಂದಷ್ಟು ಜನಗಳು ಮುಂದೆ ಬಂದಿದ್ದಾರೆ, ಕೆಲವೊಂದಷ್ಟು ಜನ ಹಿಂದೆ ಇದ್ದಾರೆ ಆರ್ಟಿಸ್ಟ್ಗಳು. ಯಾಕೆಂತಂದರೆ ಇವತ್ತಿನ ಕಾಲ ಪರಿಸ್ಥಿತಿ ನಾವು ಕಷ್ಟ ಬೀಳಲಿಲ್ಲ ಅಂತಂದರೆ ಮುಂದೆ ಸುಖವಾಗಿರೋಕ್ಕಾಗಲ್ಲ. ನೋಡಿ ಇವತ್ತು ಇವ್ರದ್ದು ಕೂಡ ಪರಿಸ್ಥಿತಿ ಅಷ್ಟೇ. ಹಿಂದೆ ಎಷ್ಟು ಶ್ರಮ ಇರಬೇಕು ಇವರು ಕಟ್ಟಬೇಕು ಅಂತಂದರೆ ಅಷ್ಟೇ ಶ್ರಮ ಇದೆ. ಅಷ್ಟೇ ಶ್ರಮ ಪಟ್ಟು ಬಂದಂಥವ್ರು ಅಂತಂದರೆ ಇವರು ಕೂಡ ಒಬ್ಬರು. ನೋಡಿ ಕಾಮಿಡಿ ಕಿಲಾಡಿಗಳ ಮಾತ್ರ ಅಂತಲ್ಲ, ಸೀಸನ್ 1 ಕೂಡ ಇವರು ತುಂಬ ಫೇಮಸ್ಸೇ. ಬಟ್ ಹಿಂದೆ ಎಲ್ಲ ನೀವು ನೋಡಿರ್ಬೋದು, ತುಂಬ ಮಜಾ ಭಾರತ ಅಂತ ಕೂಡ ಒಂದು ನೋಡಿರ್ಬೋದು ರಿಯಾಲಿಟಿ ಶೋ. ಕಾಮಿಡಿ ಮಜಾ ಭಾರತದ ಜೊತೆಗೆ ಬರ್ತಕ್ಕಂಥ ಮಜಾ ಟಾಕೀಸ್ ಅಂತ ನೋಡ್ಬೋದು. ಸೃಜನ್ ಲೋಕೇಶ್ ಅವರು ಒಂದು ಫೇಮಸ್ ಮಜಾ ಟಾಕೀಸೇ. ಬಟ್ ಅವರು ಕೂಡ ನಡ್ಸ್ಕೊಡ್ತಿರ್ತಕ್ಕಂಥ ಒಂದು ಮಜಾ ಟಾಕೀಸು ತುಂಬ ಫೇಮಸ್ ಆಗಿತ್ತು. ಅವರು ಕೂಡ ನೆಕ್ಸ್ಟ್ ಟೈಮಲ್ಲಿ ಕುರಿ ಪ್ರತಾಪ್ ಅಂತವರು, ಮಂಜು ಪಾವಗಡ ಆಗಿರ್ಬೋದು. ಬಟ್ ಕೆಲವರೆಲ್ಲ ಫೇಮಸ್ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆನೆಲ್ಲ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಬೇರೆ ಬೇರೆ ವ್ಯಕ್ತಿಗಳು ಎಷ್ಟೆಷ್ಟೆಲ್ಲ ಅವರು ಕೂಡ ಜೀವನದಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ. ಹಿಂದೆ ಎಲ್ಲ ಎಷ್ಟೆಷ್ಟೆಲ್ಲ ಸಂಪಾದನೆ ಮಾಡಿದರು, ಈಗಲೂ ಕೂಡ ಮುಂದೆ ಎಷ್ಟು ಸಂಪಾದನೆ ಮಾಡ್ತಾರೆ. ಯಾಕೆಂತಂದರೆ ಜೀವನ ಅಂತಕ್ಕಂಥದ್ರಲ್ಲಿ ಸಂಪಾದನೆ ಇಲ್ಲ ಅಂತಂದರೆ ನಾವು ಬದುಕೋದಕ್ಕೆ ಆಗಲ್ಲ. ನಮ್ಮ ಎಷ್ಟೋ ಜನಗಳು ಕೀಳಾಗಿ ನೋಡ್ತಾರೆ ಅಂತಂದರೆ ನೀವು ನೋಡ್ತಾ ಇರ್ಬೋದು. ಈಗ ನಾವು ನೋಡ್ತಿರ್ತಕ್ಕಂಥ ಸಮಾಜ ಆಗಲಿ, ಜನ ಆಗಲಿ, ನಿಮ್ಮ ಹತ್ರ ಒಂದು ರೂಪಾಯಿ ಹಣಕಾಸಿಲ್ಲ ಅಂತಂದರೆ ಕೀಳಾಗಿ ನೋಡುವಂಥ ಸಮಾಜ ತುಂಬ ಇರ್ತಾರೆ. ಯಾಕೆಂತಂದರೆ ಅಂಥವ್ರ ಮುಂದೆ ಬದುಕಿ ತೋರಿಸುವಂಥ ಒಂದು ಗುರಿಯನ್ನು ಇಟ್ಕೊಬೇಕು ಜೀವನದಲ್ಲಿ. ಎಲ್ಲರೂ ಕೂಡ ಅಷ್ಟೇ. ಬಟ್ ಇವರು ಅಷ್ಟೇ ಅದೇ ಥರ ಮಾಡಿರ್ತಕ್ಕಂಥದ್ದು. ನೋಡಿ ಇವರು ಸ್ವಂತ ಅಲ್ಲೇ ಲವ್ ಮಾಡಿ ಮದುವೆ ಆಗಿ ಮ್ಯಾರೇಜ್ ಆಗಿ ಇವಾಗ ಸ್ವಂತ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಹೊಸ ಜೀವನಕ್ಕೆ ಕಾಲಿಟ್ಟು ಅಲ್ಲಿ ತುಂಬ ವರ್ಷಗಳಾಯಿತು. ಬಟ್ ಈಗಲೂ ಕೂಡ ಒಂದು ಸ್ವಂತ ಮನೆಯನ್ನು ಕಟ್ಟಿ ತುಂಬ ಉಪಕಾರ ಆಗಿದೆ ಅವ್ರಿಗೂ ಕೂಡ. ಯಾಕೆಂತಂದರೆ ಅವರು ಎಷ್ಟೋ ಕಷ್ಟಪಟ್ಟು ಮೇಲೆ ಬಂದಂಥವ್ರು ಅಂತ ನಿಮಗೂ ಕೂಡ ಗೊತ್ತೇ ಇದೆ. ನೋಡಿ ಇಂಥ ಕಾಲದಲ್ಲಿ ನಾವು ಎಷ್ಟೆಷ್ಟೋ ಜನಗಳನ್ನ ಇಂಥವ್ರನ್ನ ಹೊಗಳೋದು ಬಿಟ್ಬಿಟ್ಟು ಬೇರೆಯವ್ರನ್ನ ಹೊಳ್ತಾ ಇರ್ತೀವಿ. ಈಗ ನೋಡಿ ಲಾಸ್ಟ್ ಟೈಮ್ ಕೂಡ ಗಿಲ್ಲಿ ನಟ ಅಂತ ನಾವು ನೋಡಿರ್ಬೋದು. ನೋಡಿ ಕೂತಲ್ಲೇ ಅವರು ಕೂಡ ಅವ್ರದ್ದು ಟ್ಯಾಲೆಂಟ್ ಏನು ಅಂತ ತೋರಿಸಿದ್ರು. ಬಟ್ ಏನಂತ ಅವರು ಒಂದು ಯಾವ ಕಾಮಿಡಿ ಮನೋರಂಜನೆ ಏನಿದೆ ಅಂತ ತೋರಿಸಿದ್ರು. ಬಟ್ ಈಗ ಎಷ್ಟೊಂದು ಫೇಮಸ್ ಆದ್ರು ನೋಡಿ. ಬಟ್ ಆದರೂ ಕೂಡ ಫೇಮಸ್ ಆಗಿ ಅವ್ರ ಅಕೌಂಟ್ಗೆ ಎಷ್ಟು ದುಡ್ಡು ಹೋಗ್ತಾ ಇದೆ, ಎಷ್ಟು ಜನರಿಂದ, ಎಷ್ಟು ರಿಯಾಲಿಟಿ ಶೋಗಳು ಮಾತ್ರ ಅಲ್ಲ, ಕೆಲವರೆಲ್ಲ ಎಷ್ಟೆಷ್ಟು ಶಾಪ್ಗಳು ಕೂಡ ಇನ್ವೆಸ್ಟಿಗೇಷನ್ಗೆಲ್ಲ ಕರಿತಾ ಇದ್ದಾರೆ ಅವ್ರನ್ನ. ಏನಂದರೆ ಒಂದೇನೋ ಇನ್ವೈಟ್ ಮಾಡ್ತಾ ಇದ್ದಾರೆ ಶಾಪ್ಗಳಿಗೆ. ಯಾಕೆಂತಂದರೆ ಅಷ್ಟು ಫೇಮಸ್ ಆಗಿರ್ತಕ್ಕಂಥ ನಟ ಅಂತಂದರೆ ಅದು ಗಿಲ್ಲಿ ನಟ ಮಾತ್ರ ಈಗ ಕಾಮಿಡಿ ಶೋ ಅಲ್ಲೇ. ಬಟ್ ನೋಡೋಣ ಅವ್ರ ಬಗ್ಗೆನೂ ನೆಕ್ಸ್ಟ್ ಬಯೋಡಾಟ ಏನು ಮಾಡ್ತಾಯಿದ್ರು. ಹಿಂದೆ ರೈತ ಮಗನಾಗಿ ಎಷ್ಟೆಷ್ಟೆಲ್ಲ ಏನೇನೆಲ್ಲ ಮಾಡಿದ್ರು. ಬಟ್ ಇವರು ಕೂಡ ಏನೇನೆಲ್ಲ ಕಷ್ಟಪಟ್ಟು ಮೇಲೆ ಬಂದವರು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಎಷ್ಟು ಮುಂದೆ ಬರ್ತಕ್ಕಂಥ ಕಾಮಿಡಿ ಕಿಲಾಡಿಗಳಂತಲ್ಲ, ಕಾಮಿಡಿಯನ್ನು ಮನೋರಂಜನೆ ನಗಿಸಿ ಎಷ್ಟು ಜನ ಸಾವನ್ನಪ್ಪಿದ್ರು ಹಿಂದೆ ಎಲ್ಲ. ಬಟ್ ಈಗಲೂ ಬರ್ತಾ ಎಷ್ಟೋ ಜನ ಇನ್ನೂ ಕಷ್ಟ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.